ವಾಟರ್ ಬೆಲ್ ಅನ್ನು ಬಾರಿಸಿದಂತಹ ರಾಜ್ಯಕ್ಕೆ ಈಗ ಕೇಂದ್ರದಿಂದ ಸೈರನ್ ಬೆಲ್ ಮುಳುಗುತ್ತಾ ಇದೆ. ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಈಗ PM ಪೋಷಕ ಶಕ್ತಿ ನಿರ್ಮಾಣ ಏನಿದೆ ಅದರಿಂದ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಇಷ್ಟು ದಿನ ವಾಟರ್ ಬೆಲ್ ಅನ್ನು ಬಾರಿಸಿದ್ರು ರಾಜ್ಯ ಸರ್ಕಾರ, ಅದಕ್ಕೆ ಈಗ ಕೇಂದ್ರ ಸರ್ಕಾರದಿಂದ ಈ ರೀತಿಯಾದಂತಹ ಒಂದು ಸೈರನ್ ಬೆಲ್ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. PM ಪೋಷಣ ಶಕ್ತಿ ನಿರ್ಮಾಣ ಒಂದು ಯೋಜನೆ. ಇನ್ಮೇಲೆ ಬೆಲ್ ಸೌಂಡ್ ಅನ್ನು ಕೇಳಿದ್ರೆ ನೀರು ಕುಡಿಬೇಕಂತೆ, ಇದು ಸರ್ಕಾರದ ನಿಯಮ. ಶಾಲೆಗಳಲ್ಲಿ ದಿನಕ್ಕೆ 3 ಬಾರಿ ಬಾರಿಸಬೇಕು ವಾಟರ್ ಬೆಲ್ ಎನ್ನುವಂತಹ ಒಂದು ನಿಯಮ ಕೇಳಿ ಬರ್ತಾ ಇದೆ. ಶಾಲಾ ಮಕ್ಕಳ ಆರೋಗ್ಯದ ಬಗ್ಗೆ ಕೇಂದ್ರ ವಿಶೇಷವಾಗಿ ಕಾಳಜಿಯನ್ನು ವಹಿಸ್ತಾ ಇದೆ. ಹೆಚ್ಚು ನೀರನ್ನು ಕುಡಿಯಿರಿ ಮಕ್ಕಳೇ ಅಂತ ಅಂತಿದೆ PM ಪೋಷಣ ಶಕ್ತಿ ನಿರ್ಮಾಣ ಒಂದು ಯೋಜನೆ. PM ಪೋಷಣ ನಿರ್ಮಾಣ ಶಕ್ತಿ ಯೋಜನೆ ಏನಿದೆ ಅದರ ನಿರ್ದೇಶಕರು ಖಡಕ್ ಸೂಚನೆಯೊಂದನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ 2022ರಲ್ಲಿನೇ ಈ ಒಂದು ಯೋಜನೆ ಏನಿದೆ ಜಾರಿಯಾಗಿದ್ರು ಕೂಡ ರಾಜ್ಯದಲ್ಲಿ ಈ ನಿಯಮವನ್ನು ಪಾಲನೆ ಆಗ್ತಾ ಇರಲಿಲ್ಲ. ಬೆಳಗ್ಗೆ 10:30 ಅಂದರೆ 10 ಗಂಟೆ 35 ನಿಮಿಷ, ಮಧ್ಯಾಹ್ನ 12 ಹಾಗೂ 2 ಗಂಟೆಗೆ 3 ಸಲ ಬೆಲ್ಲ ಹೊಡಿತಾರೆ. ಅವ ನೀರು ಕುಡಿಬೇಕು, ವಾಟರ್ ಬೆಲ್ ಬಾರಿಸಬೇಕು. ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಬರ್ತಾರೆ. ನೋಡಿ, ನಾವು ಶಾಲಾ ಮಕ್ಕಳಲ್ಲಿ ಮುಖ್ಯವಾಗಿ ನೋಡ್ತಾ ಇರ್ತೀವಿ, ಅಂಗನವಾಡಿಯಲ್ಲಿ ಮಕ್ಕಳಾಗಿರ್ಬೋದು ಮತ್ತು ಸರ್ಕಾರಿ ಶಾಲೆಯಲ್ಲಿ ಅಥವಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳೇನಿದ್ದಾರೆ ಅವರಿಗೆ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಪೋಷಕಾಂಶಗಳು ಜಾಸ್ತಿ ಸಿಗಬೇಕು ಅಂತ ಹೇಳಿ ಒಳ್ಳೆ ಆಹಾರವನ್ನು ಕೊಡ್ತಾರೆ, ಸರ್ಕಾರದಿಂದ ಕೂಡ ಕೊಡಲಾಗುತ್ತೆ. ಈಗ ನೀರನ್ನು ಕುಡಿಯೋದು ಕೂಡ ತುಂಬ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಶಾಲಾ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇದೆ. PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಏನಿದೆ ಆ ಒಂದು ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ 3 ಬಾರಿ ಬೆಲ್ಲನ್ನು ಬಾರಿಸ್ತಾರೆ. ಆ 3 ಬಾರಿಯೂ ಕೂಡ ಅದು ವಾಟರ್ ಬೆಲ್ ಆಗಿರುತ್ತೆ. ಹೋಗಿ ಮಕ್ಕಳು ನೀರನ್ನು ಕುಡಿಬೇಕು. ಯಾಕಂದರೆ ನಮ್ಮ ದೇಹಕ್ಕೆ ನೀರಿನ ಅಗತ್ಯ ಜಾಸ್ತಿ ಇದೆ. ಪ್ರತಿದಿನವೂ ಕೂಡ ನಾವು 6 ರಿಂದ 7 ಲೀಟರ್ ನೀರನ್ನು ಕುಡಿದ್ರೆ ನಮ್ಮ ದೇಹ ತುಂಬ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವರು ಕೆಲಸದ ಒತ್ತಡದಿಂದ ಆಗಿರ್ಬೋದು, ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಆ ಕ್ಲಾಸನ್ನು ಕೇಳೋದು ಮಕ್ಕಳು ಜಾಸ್ತಿ ನೀರಿನ ಬಗ್ಗೆ ಗಮನ ಕೊಡೋದಿಲ್ಲ, ನೀರನ್ನು ಕುಡಿಯೋಕ್ಕೂ ಹೋಗೋದಿಲ್ಲ. ಎಷ್ಟೋ ಶಾಲೆಗಳಲ್ಲಿ ನಾವು ಗಮನಿಸಿದ್ದೀವಿ, ಸರ್ಕಾರಿ ಶಾಲೆಗಳಲ್ಲಿ ನೀರಿನ ವ್ಯವಸ್ಥೆನೇ ಸರಿಯಾಗಿಲ್ಲ. ಹೀಗಿರುವಾಗ ಮಕ್ಕಳು ಇನ್ನು ಎಲ್ಲಿ ಆರೋಗ್ಯವಾಗಿರ್ತಾರೆ? ಹೀಗಾಗಿ ಇದೇ ಎಲ್ಲ ವಿಚಾರಗಳನ್ನು ಕೂಡ ತಿಳಿದಂತಹ ಸರ್ಕಾರ ಈಗ ಹೇಳ್ತಾ ಇದೆ, ಮಕ್ಕಳಿಗಾಗಿ ನಾವು ವಾಟರ್ ಬೆಲ್ಲನ್ನು ತಂದಿದ್ದೇವೆ. 3 ಬಾರಿ ಬೆಲ್ಲನ್ನು ಬಾರಿಸಿದಾಗ ಶಾಲೆಯಲ್ಲಿ ಆ ಮಕ್ಕಳು ಹೋಗ್ಬಿಟ್ಟು ನೀರನ್ನು ಕುಡಿಬೇಕಾಗುತ್ತೆ. ಮಕ್ಕಳ ಆರೋಗ್ಯಕ್ಕೆ ಇದು ತುಂಬ ಉತ್ತಮ ಅಂತ ಹೇಳ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ತಂದಂತಹ ಒಂದು ನಿಯಮಕ್ಕೆ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಹೇಳ್ತಾ ಇದೆ. PM ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಆಗಿರೋದ್ರಿಂದ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ನೆರವಾಗಬೇಕು, ಅವರ ಒಂದು ಆರೋಗ್ಯದಲ್ಲಿ ಸರಿಯಾದ ರೀತಿಯಾಗಿ ಇರಲೇಬೇಕು, ಚೇತರಿಕೆ ಕಾಣಿಸ್ಕೊಳ್ಬೇಕು. ಈ ಹಿಂದೆ ಇದ್ದಂತಹ ಒಂದು ನಿಯಮ ಏನಿತ್ತು ಅದು 2022ರಲ್ಲಿ ಬಂದರೂ ಕೂಡ ಈ ಒಂದು ನಿಯಮವನ್ನು ಯಾರೂ ಕೂಡ ಸರಿಯಾಗಿ ಪಾಲಿಸ್ತಾ ಇಲ್ಲ. ಹೀಗಾಗಿ ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಒಂದು ನಿಯಮವನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು, ಇಲ್ಲಾಂದರೆ ಅದಕ್ಕೆ ತಕ್ಕಂತಹ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಹೀಗಾಗಿ ಇದೇ ಒಂದು ವಿಚಾರವಾಗಿ ಇನ್ನು ಮುಂದೆ PM ಪೋಷಣ ನಿರ್ಮಾಣ ಯೋಜನೆ ಏನಿದೆ ಅವರು ಹೇಳಿದಂತೆ, ಆ ನಿರ್ದೇಶಕರು ಹೇಳಿದಂತೆ ಕೇಳಬೇಕಾಗುತ್ತೆ. ಆ ನಿಯಮವನ್ನು ಚಾಚೂ ತಪ್ಪದೆ ಪಾಲಿಸಬೇಕಾಗುತ್ತೆ. ಈ ಎಲ್ಲ ವಿಚಾರವಾಗಿ ಕೇಂದ್ರ ಸರ್ಕಾರ ಹೇಳಿಬಿಟ್ಟಿದೆ. ಇನ್ನು ಮುಂದೆ ಸರ್ಕಾರಿ ಶಾಲೆಯಲ್ಲಿ ಆಗಿರ್ಬೋದು, ಬಟ್ ಯಾವುದೇ ಶಾಲೆಯಲ್ಲಿ ಆಗಿರ್ಬೋದು ಕೂಡ ಮಕ್ಕಳೇನಿದ್ದಾರೆ ಅವರು 3 ಬಾರಿ ಬೆಲ್ ಬಾರಿಸಿದಾಗ ಹೋಗಬೇಕು, ನೀರನ್ನು ಕುಡಿಬೇಕು ಸರಿಯಾದ ರೀತಿಯಲ್ಲಿ. ಹಾಗಿದ್ರೆ ಮಕ್ಕಳ ಒಂದು ಆರೋಗ್ಯವನ್ನು ಕೂಡ ಕಾಪಾಡಿದಂತೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.